ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಇವತ್ತೇನಪ್ಪ ಅಂದರೆ ಫಂಕ್ಷನ್ಗಳಿಗೆ ದಿಢೀರನೇ ಸ್ವಲ್ಪ ಸ್ಕಿನ್ ಗ್ಲೋ ಆಗಲಿಕ್ಕೆ ಮತ್ತು ಸ್ವಲ್ಪ ಬೆಳ್ಳಗೆ ಕಾಣಿಸ್ಲಿಕ್ಕೆ ಯಾವ ಥರ ಇದು ಸ್ಕಿನ್ ಕೇರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು ಮತ್ತು ನಾನು ಅದನ್ನು ಯಾವ ರೀತಿ ಫೇಶಿಯಲ್ ಮಾಡ್ಕೋತೀನಿ. ಸೊ ಕರ್ಡ್ ಫೇಶಿಯಲ್ನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೊಂದು ಸಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ತಾರಕ್ ಮಲಗಿದ್ದಾನೆ. ಸೊ ಇವನು ಮಲ್ಕೊಂಡಾಗೆ ನನ್ನೆಲ್ಲ ಕೆಲಸ ಅಂತ ನಿಮಗೆ ಎಷ್ಟು ಸಲ ಹೇಳಿದ್ದೀನಿ. ಸೊ ಇವಾಗ ಮಲಗಿದ್ದಾನೆ. ಸೊ ಹಾಗಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಸಕ್ಕರೆ ಮತ್ತು ಕಾಫಿ ಪೌಡರ್ ಒಂದು ಬೌಲ್ ತೊಗೊಂಡಿದ್ದೀನಿ, ಮತ್ತು ಕಡಲೆ ಹಿಟ್ಟು ಮತ್ತು ಟೊಮೊಟೊ ಮತ್ತು ಕರ್ಡು ಮತ್ತು ಸ್ವಲ್ಪ ಕಾಟನ್ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಯಾವ ರೀತಿ ಇದನ್ನು ಹಚ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ಯಾವುದೇ ಫೇಶಿಯಲ್ ಮಾಡಬೇಕಾದ್ರೂ ಸ್ಕಿನ್ ಮೇಲೆ ಯಾವುದೇ ಥರ ಕ್ರೀಮ್ ಇರಬಾರ್ದು ಮತ್ತು ಯಾವುದೇ ಥರ ಪೌಡ್ರು ಏನು ಹಚ್ಕೊಂಡಿರಬಾರ್ದು. ಸೊ ಇವಾಗ ನಾನು ಸ್ವಲ್ಪ ಹಸಿ ಕಡಲೆ ಹಿಟ್ಟನ್ನ ತೊಗೊಂಡು ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಮುಖನೆಲ್ಲ ತೊಳ್ಕೊಂಬಂದಾಯಿತು. ಹಸಿ ಕಡಲೆ ಹಿಟ್ಟಿಂದ ಮುಖನ ತೊಳ್ಕೊಂಡಿದ್ದೀನಿ. ಇವಾಗ ಮುಖ ತೊಳ್ಕೊಂಡಾಯಿತು. ಫಸ್ಟ್ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಓಕೆ, ಇವಾಗ ನಾವು ಮುಖ ತೊಳೆದಾಯ್ತಲ್ವಾ. ಸೊ ಇದು ರಾ ಮಿಲ್ಕು ನೋಡಿ. ಇದು ಫೇಸ್ನ ಕ್ಲೆನ್ಸಿಂಗ್ ಮಾಡುತ್ತೆ, ಅಂದರೆ ಡಸ್ಟ್ನ ಎಲ್ಲ ತೆಗೆಯುತ್ತೆ. ಸೊ ಇದನ್ನು ನಾವು ಒಂದು 2 ನಿಮಿಷ ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡು ಸೊ ಇದನ್ನು ಕೈಗಳಿಂದ ಸ್ವಲ್ಪ ಈ ರೀತಿ ಮಸಾಜ್ ಕೊಡಬೇಕು. ಸೊ ಒಂದು ಕಾಟನ್ ತಗೊಂಡು ಈ ಥರ ಒರೆಸ್ಕೊಂಬಿಡಿ. ನೋಡಿ, ಇವಾಗ ನಂದು ಕ್ಲೆನ್ಸಿಂಗ್ ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಸ್ಕ್ರಬ್ ಮಾಡ್ಕೊಳ್ಳೋಣ. ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಒಂದು ಟೊಮೊಟೊ ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಫೋರ್ಕ್ ಇದ್ದರೆ ಇದಕ್ಕೆ ಸ್ವಲ್ಪ ಹಿಂಗೆ ಚುಚ್ಚಿಬಿಟ್ಟು ಜ್ಯೂಸ್ ಬರುತ್ತೆ, ಅದನ್ನು ನೀವು ಹಚ್ಕೋಬೋದು. ಸೊ ಇದ್ರ ಮೇಲೆ ನಾನು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬೇಕು. ಸೊ ಇದರಿಂದ ಸ್ವಲ್ಪ ಟ್ಯಾನ್ ಕಡಿಮೆ ಆಗುತ್ತೆ ಮತ್ತು ಸ್ಕ್ರಬ್ಬಿಂಗ್ ಚೆನ್ನಾಗಾಗುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಕಡಿಮೆ ಆಗುತ್ತೆ. ಹೆಚ್ಚಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಈ ಟೊಮೊಟೊ ಜ್ಯೂಸಿಂದ. ಸೊ ಯಾರಾದರೂ ಬಿಸಿಲಿಗೆ ಆಚೆ ಹೋಗಿ ಬಂದರೆ ಡೈಲಿ ಒಂದು ಅರ್ಧ ಟೊಮೊಟೊನ ಆಚೆ ಹೋಗಿ ಬಂದ ತಕ್ಷಣ ನೀವು ಅರ್ಧ ಟೊಮೊಟೊ ಹೆಚ್ಕೊಂಡು ಸ್ವಲ್ಪ ಮುಖ ವಾಶ್ ಮಾಡಿ ಈ ಥರ 2 ನಿಮಿಷ ಮಸಾಜ್ ಮಾಡಿ ಫೇಸ್ ತೊಳ್ಕೊಳ್ಳೋದ್ರಿಂದ ಟ್ಯಾನ್ ಕಡಿಮೆ ಆಗುತ್ತೆ ದಿನೇ ದಿನೇ. ಇದೊಂದು 5 ನಿಮಿಷ ಮಾಡಿ. ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಸೊ ಇದು ನಾನು ಪ್ರತಿ ಸಲ ನಾನು ಏನೇ ಫಂಕ್ಷನ್ ಇದ್ದರೂ ನಾನು ಹಿಂದಿನ ದಿನ ಇದೇ ಥರ ಮಾಡ್ಕೊಳ್ಳೋದು. ಸೊ ಮದುವೆ ಫಂಕ್ಷನ್ಗಳಿಗೆ ನೀವೇನಾದರೂ ಹೋಗ್ತಾ ಇದ್ದರೆ, ಸೊ ನಾಳೆ ಮದುವೆ ಇದೆ ಅಂದರೆ ಇವತ್ತು ನನಗೆ ನೀವು ತಕ್ಷಣ ಎಷ್ಟೇ ಟ್ಯಾನ್ ಆಗಿದ್ದರೂ ಕಡಿಮೆ ಆಗುತ್ತೆ. ಮನೇಲಿ ಐಸ್ ಕ್ಯೂಬ್ಗಳಿಂದ ನೀವು ಮುಖ ತೊಳ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಎಷ್ಟೋ ಜನಗಳಿಗೆ ಒಂದು ಮೂಢನಂಬಿಕೆ ಇದೆ, ಇದು ಟೊಮೊಟೊ ಜ್ಯೂಸಿಂದ ಮತ್ತು ಏನು ಮೊಸರಿಂದ ಸ್ಕಿನ್ ಮೇಲೆ ಫೇಶಿಯಲ್ ಹೇರ್ಸ್ ಜಾಸ್ತಿ ಆಗುತ್ತೆ ಅಂತ. ಹಾಗೇನಿಲ್ಲ, ಸ್ಕಿನ್ ವೈಟ್ನಿಂಗಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಪ್ಲೈ ಮಾಡ್ಕೊಳ್ಳಿ.
ನೋಡಿ ಈ ಥರ ಟೊಮೊಟೊ ಜ್ಯೂಸ್ ಎಲ್ಲ ಸ್ಕಿನ್ಗೆ ಅಪ್ಲೈ ಆಗೋವರೆಗೂ ಅದನ್ನು ಚೆನ್ನಾಗಿ ಇಕ್ಕೋಬೇಕು. ಸೊ ಇವಾಗ ಸ್ಕ್ರಬ್ ಆಯಿತು. ಸ್ವಲ್ಪ ಕಾಟನ್ ತೊಗೊಂಡು ಇದನ್ನು ನಾನು ಒರೆಸ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮುಖ ತೊಳ್ಕೊಬೇಡಿ, ಅದು ಅಬ್ಸರ್ವ್ ಮಾಡಬೇಕು. ಮಾಡ್ಕೊಂಡು ಹಂಗೆ ಮುಖ ತೊಳ್ಕೊಂಬಿಟ್ರೆ ಅದು ಹೊಟ್ಟೋಗ್ಬಿಡುತ್ತೆ. ಸೊ ಫೇಶಿಯಲ್ ಆಗೋದಿಲ್ಲ ಅದು. ಹಾಗಾಗಿ ಸ್ವಲ್ಪ ನಾವೀಗ ಒಂದು ಕಾಟನ್ ತೊಗೊಂಡು ಅದನ್ನು ಸುಮ್ಮನೆ ಈ ಥರ ಒರೆಸ್ಕೊಳ್ಳಿ. ಸೊ ಆಯಿತು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಸೊ ನೋಡಿ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಸೊ ಈ ಕಾಫಿ ಪೌಡರ್ನ ನಾನು ಒಂದು ಚಿಕ್ಕ ಬೌಲಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. ಸಾಕು, ಇದು ಪೇಸ್ಟ್ ಆಗುತ್ತೆ. ಈ ಥರ ಒಂದು ಕ್ರೀಮ್ ಆಯಿತು. ಸೊ ಇದನ್ನು ನಾವು ಕ್ರೀಮ್ ಥರ ಅಪ್ಲೈ ಮಾಡಿಕೊಂಡು ಮಸಾಜ್ ಕೊಡಬೇಕು ಚೆನ್ನಾಗಿ. ಸೊ ನನಗೆ ಕಾಫಿ ಫೇಶಿಯಲ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ಸೊ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ಸ್ವಲ್ಪ ಮಸಾಜ್ ಮಾಡ್ಕೋತೀನಿ ಸ್ಕಿನ್ ಮೇಲೆ. ಇದನ್ನು ಅಷ್ಟೇ 5 ನಿಮಿಷ ನೀವು ಮಸಾಜ್ ಮಾಡಿ. ಸೊ ನೋಡಿ ನಾನು 5 ನಿಮಿಷ ಚೆನ್ನಾಗಿ ಮಸಾಜ್ ಕೊಟ್ಟೆ. ಸ್ಕಿನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ನಾನು ಒಂದು ಕಾಟನ್ನಿಂದ ಒರೆಸ್ಕೊತಿದ್ದೀನಿ. ಸೊ 3 ಸ್ಟೆಪ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಏನಂತ ನಾನು ನಿಮ್ಗೆ, ಸೊ ಇವಾಗ 3 ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಕರ್ಡ್ನ ಹಾಕೋಬೇಕು. ಕರ್ಡ್ ಹಾಕ್ಕೊಂಡು ಇದಕ್ಕೇನು ಆ್ಯಡ್ ಮಾಡಬಾರ್ದು, ಬರೀ ಕರ್ಡಿಂದ ನಾವು ಫೇಸ್ನ ಸ್ವಲ್ಪ ಈ ಥರ ಮಸಾಜ್ ಮಾಡ್ಕೋಬೇಕು. ಇದು ಒಂಥರ ಕ್ರೀಮ್ ಥರ ಅಪ್ಲೈ ಮಾಡ್ಕೋಬೇಕು. ಒಂದು ಕಾಟನ್ ತೊಗೊಂಡೆ ಅಪ್ಲೈ ಮಾಡ್ಕೊಳ್ಳಿ, ಚೆನ್ನಾಗಿ ಅಪ್ಲೈ ಆಗುತ್ತೆ. ಸೊ ಇದರಿಂದ ನಿಮಗೆ ಸ್ಕಿನ್ ಗ್ಲೋ ಆಗುತ್ತೆ, ಮತ್ತು ತಕ್ಷಣ ಬೆಳಗಾಗ್ತೀರಾ. ಕಪ್ಪು ಕಲೆಗಳನ್ನ ಮರೆಮಾಚುತ್ತೆ. ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಪಿಗ್ಮೆಂಟೇಷನ್ ಇದ್ದವರು, ಮುಖದಲ್ಲಿ ಕಪ್ಪು ಕಲೆ ಇದ್ದವರು ಈ ಕರ್ಡಿಂದ ನೀವು ಏನು ಮಾಡ್ಕೋಬೋದು, ಫೇಶಿಯಲ್ ಮಾಡ್ಕೋಬೋದು. ಇದರಿಂದ ನೀವು ಫಂಕ್ಷನ್ಗಳಲ್ಲಿ ಯಾವುದೇ ಥರ ನಿಮಗೆ ಸ್ಕಿನ್ ಮೇಲೆ ಕಪ್ಪು ಕಲೆಗಳು ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ, ಅದು ಇದು ಏನು ಅನಿಸೋದಿಲ್ಲ. ನೀವು ಆರಾಮಾಗಿ ಇದನ್ನು ಮಾಡಿಕೊಂಡು ಎಲ್ಲರಿಗಿಂತ ಚೆನ್ನಾಗಿ ಕಾಣಿಸ್ಬೋದು. ಅಷ್ಟೇ 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಸೊ ನಾನು ಬ್ಯೂಟಿ ಪಾರ್ಲರ್ನ ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀನಿ. ಎಲ್ಲ ಫಿನಿಶ್ ಆಗಿದೆ. ಸ್ಯಾರಿ ವೆರೈಟಿಂಗ್ ಒಂದು ಉಳಿದಿತ್ತು, ಮೇಕಪ್ ಒಂದು ಉಳಿದಿತ್ತು. ನಾರ್ಮಲ್ ಮೇಕಪ್ನ ಕಲಿಸಿದ್ರು. ಸೊ ಬ್ರೈಡಲ್ ಮೇಕಪ್ಗೆ ನನಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನನ್ನ ಮದುವೆ ಫಿಕ್ಸ್ ಆಯಿತು. ಹಾಗಾಗಿ ನನಗೆ ಹೋಗೋಕ್ಕಾಗದೆ ನಾನು ಅದನ್ನು ಅಲ್ಲಿಗೆ ಎಲ್ಲ ಅರ್ಧಕ್ಕೆ ಬಿಟ್ಟು, ಸೊ ಈ ಫೇಶಿಯಲ್ ಅದು ಇದು ಎಲ್ಲ ಆಲ್ರೆಡಿ ನಾನು ಕಲ್ತ್ಕೊಂಡಿದ್ದೆ. ಹಾಗಾಗಿ ಮುಗಿದಿತ್ತು ಅನ್ನೋದು. ಅದು ನನ್ನ ಹತ್ರ ನೋಟ್ಸೂ ಇದೆ, ಅವರೆಲ್ಲ ಬರ್ಸಿರೋದು. ನಾನು ನಿಮಗೆ ಆ ನೋಟ್ಸಲ್ಲಿ ಒಂದಿನ ನಾನು ಅದರಲ್ಲಿ ಕ್ಲೆನ್ಸಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು, ಮತ್ತು ವ್ಯಾಕ್ಸ್ ಯಾವ ರೀತಿ ಮಾಡ್ಕೊಳ್ಳೋದು, ಮೆನಿಕ್ಯೂರ್, ಪೆಡಿಕ್ಯೂರ್, ಮತ್ತು ಐಬ್ರೋಸ್ದು ಬಗ್ಗೆ, ಮತ್ತು ಹೇರ್ ಆಯಿಲ್, ಮತ್ತು ಹೇರ್ ಕಲರಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ, ವಿ ಕಟ್ಟಿಂಗ್, ಯು ಕಟ್ಟಿಂಗ್ ಎಲ್ಲನೂ ಅವರು ಅದರಲ್ಲಿ ಬರ್ಸಿದ್ದಾರೆ ನೀಟಾಗಿ. ನಾನು ಅದನ್ನು ನಿಮಗೆ ಒಂದು ಸಲ ತೋರಿಸ್ತೀನಿ, ಓದ್ಬಿಟ್ಟು ಹೇಳ್ತೀನಿ. ಡಾರ್ಕ್ ಸರ್ಕಲ್ಗೆ ಏನು ಮಾಡಬೇಕು, ಮತ್ತಿನ ಮೇಲೆ ಪಿಂಪಲ್ಸ್ಗಳಿಗೆ ಏನು ಮಾಡಬೇಕು, ಮತ್ತು ಆಯುರ್ವೇದಿಕ್ ಇದು ಏನು ಫೇಶಿಯಲ್ ಯಾವ ರೀತಿ ಮಾಡೋದು, ಬೆಸ್ಟ್ ಫೇಶಿಯಲ್ ಯಾವುದು ಅನ್ನೋದನ್ನೆಲ್ಲ ಅವರು ನೋಟ್ಸಲ್ಲಿ ಬರೆಸಿದ್ದಾರೆ. ಸೊ ಹಾಗಾಗಿ
ನನಗೆ ಎಷ್ಟು ಗೊತ್ತೋ ನಾನು ನಿಮಗೆ ಹೇಳ್ತೀನಿ. ಸೊ ಹೆನ್ನ ಯಾವ ರೀತಿ ಹಚ್ಕೊಳ್ಳೋದು, ಮತ್ತು ಮನೆಯಲ್ಲೇ ಹೇರ್ ಆಯಿಲ್ನ ಯಾವ ರೀತಿ ತಯಾರು ಮಾಡೋದು, ಮತ್ತು ಸ್ಕಿನ್ ಕೇರ್ ಯಾವ ಥರ ಮಾಡ್ಕೊಳ್ಳೋದು, ಹೇರ್ ಕೇರ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಅವರು ಒಂದು ನೋಟ್ಸಲ್ಲಿ ಬರೆಸ್ತಾ ಹೋಗ್ತಾರೆ. ಬಟ್ ನನಗೆ ಎಷ್ಟು ಗೊತ್ತೋ ನಾನು ನಿಮಗೆ ತೋರಿಸ್ತೀನಿ. ನಾನು ಮನೇಲಿ ಏನು ಮಾಡ್ಕೋತೀನಿ ಸ್ಕಿನ್ಗೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಷ್ಟೇ. ಮುಖ ತೊಳ್ಕೊಂಬರ್ತೀನಿ ನಾನು. ಸೊ ನಾನು ಮುಖ ತೊಳ್ಕೊಂಡಿದ್ದೆ. ಸೊ ಇವಾಗ ಲಾಸ್ಟ್ ಸ್ಟೆಪ್ಪು. ಸೊ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕು. ಏನಪ್ಪ ಅಂದರೆ ಸ್ವಲ್ಪ ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಹಸಿ ಕಡಲೆ ಹಿಟ್ಟು, ಸೊ ಟೊಮೊಟೊ ಜ್ಯೂಸು ಮತ್ತು ಕರ್ಡ್ ಕಲ್ಸ್ಕೊಳ್ಳಿ. ಸೊ ಇದನ್ನು ನೀವು ಸ್ಕಿನ್ ಮೇಲೆ ಅಪ್ಲೈ ಮಾಡಿ ನಾನೊಂದು 10 ನಿಮಿಷ ಹಾಗೆ ಬಿಟ್ಟು ಮುಖ ತೊಳ್ಕೊಂಡು ಬರ್ತೀನಿ. ಓಕೆ, ಒಂದು 10 ನಿಮಿಷದ ನಂತರ ನಾನು ಫೇಸ್ನ ವಾಶ್ ಮಾಡ್ಕೊಂಬಂದೆ. ಇವಾಗ ನಾನು ಒಂದು ಟಿಶ್ಯೂ ತೊಗೊಂಡು ಇದನ್ನು ಚೆನ್ನಾಗಿ ಒರೆಸ್ಕೊತೀನಿ. ಸೊ ಓಕೆ, ಇವಾಗ ಮುಖ ಎಲ್ಲ ಡ್ರೈ ಆಯಿತು. ಸೊ ಒಂದೊಳ್ಳೆ ಮಾಯ್ಶ್ಚರೈಸರ್ನ ಹಚ್ಕೊಳ್ಳೋಣ. ಸೊ ಸಿಟಾಫಿಲ್ಲು ಇದು ನನ್ನ ಫೇವ್ರೇಟು. ತುಂಬ ವರ್ಷಗಳ ಕಾಲ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಥರ ಆನ್ಲೈನಲ್ಲಿ ಇದನ್ನು ತೊಗೋಬೇಡಿ. ಸೊ ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟೆ ಇದನ್ನು ತೊಗೊಳ್ಳಿ. ಸೊ ಇದು ಎಲ್ಲ ಸ್ಕಿನ್ನವ್ರಿಗೂ ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟೊತ್ತು ನಾವು ಮುಖನ ಚೆನ್ನಾಗಿ ಫೇಶಿಯಲ್ ಮಾಡ್ಕೊಂಡಿರ್ತೀವಲ್ವ, ಒಂದು ಮಾಯ್ಶ್ಚರೈಸರ್ ಬೇಕು, ಇಲ್ಲ ಸ್ಕಿನ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಸೊ ಇದು ಸ್ವಲ್ಪ ಗ್ಲೋನೆಸ್ ಕೊಡುತ್ತೆ. ಫೇಶಿಯಲ್ ಆದ ತಕ್ಷಣ ನಾವು ಈ ಥರ ಮಾಯ್ಶ್ಚರೈಸರ್ ಅಥವಾ ಮನೇಲಿರೋ ಮಾಯ್ಶ್ಚರೈಸರ್ ಇಲ್ಲ ಅಂದರೆ ರಾತ್ರಿ ಮಲಗಬೇಕಾದ್ರೆ ಎಳ್ಳೆಣ್ಣೆ ಅಂದರೆ ಎಳ್ಳೆಣ್ಣೆ ಅಂದರೆ ಸಾಸಿವೆ ಎಣ್ಣೆ ಅಂತಾರಲ್ಲ. ಸೊ ಸಾಸಿವೆ ಎಣ್ಣೆನ ಸೊ ಒಂದು 2 ಡ್ರಾಪ್ಸ್ ಹಾಕ್ಕೊಂಡು ನೀವು ಈ ಥರ ಉಜ್ಕೊಂಡು ನೀವು ಸ್ಕಿನ್ನಿಗೆ ಅಪ್ಲೈ ಮಾಡಿಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ಸ್ಕಿನ್ನು ಆಟೋಮೆಟಿಕ್ಲಿ ಗ್ಲೋ ಆಗಿರುತ್ತೆ. ಸೊ ಇದನ್ನು ಒಂದು ಟ್ರೈ ಮಾಡಿ ನೋಡಿ. ಸಾಸಿವೆ ಎಣ್ಣೆಯಿಂದ ನೀವು ಮುಖನ ಗ್ಲೋ ಇಟ್ಕೋಬೋದು. ಅದನ್ನು ಸಿರಮ್ ಥರನೂ ನೀವು ಡೈಲಿ ಮಲಗಬೇಕಾದ್ರೂ 1-2 ಡ್ರಾಪ್ಸ್ನ ಮುಖಕ್ಕೆ ಹಚ್ಕೊಂಡು ಮಲ್ಕೊಳ್ಳಿ. ಸೊ ಇವೆಲ್ಲ ಸ್ಕಿನ್ನು ಸೀಕ್ರೆಟು ಮತ್ತು ಟಿಪ್ಸ್ಗಳು ಇವು. ಅದಿಲ್ಲ, ಇದು ಒಂದು ಟಿಪ್ಸು. ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಅದನ್ನು ನೀವು 2 ಡ್ರಾಪ್ಸ್ ಹಾಕ್ಕೊಂಡು ರಾತ್ರಿ ಮಲಗಬೇಕಾದ್ರೆ, ನಾಳೆ ಫಂಕ್ಷನ್ ಇದ್ದರೆ ಇವತ್ತು ನೀವು ಚೆನ್ನಾಗಿ ಅದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮಲಗೋದ್ರಿಂದ ಬೆಳಗ್ಗೆ ನಿಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ನನ್ನ ಹತ್ರ ಸಾಸಿವೆ ಎಣ್ಣೆ ಇಲ್ಲ, ಸೊ ಹಾಗಾಗಿ ನಾನು ನಿಮಗೆ ಅದನ್ನು ಅಪ್ಲೈ ಮಾಡ್ಕೊಂಡು ತೋರಿಸಿಲ್ಲ ಅಷ್ಟೇ. ಸೊ ನೆಕ್ಕಿಗೆ ಅಪ್ಲೈ ಮಾಡಿ. ಸೊ ಮಿಕ್ಕಿರೋದನ್ನ ಕೈಗೆ ಹಾಕೊಂಬಿಡಿ. ಸೊ ಇವಾಗ ಓಕೆ. ಸೊ ನೋಡಿ ನನ್ನ ಸ್ಕಿನ್ ಎಷ್ಟು ಹೆಲ್ದಿಯಾಗಿ ಕಾಣಿಸ್ತಾ ಇದೆ ನೋಡಿ. ಫಸ್ಟು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಇರೋಂಥ ಸ್ಕಿನ್ನು ಸ್ವಲ್ಪ ಸ್ಕಿನ್ ಡಲ್ ಆಗಿತ್ತು. ಸೊ ಇವಾಗ ಎಷ್ಟು ಚೆನ್ನಾಗಿ ಗ್ಲೋ ಅನ್ನಿಸ್ತಾ ಇದೆ ನೋಡಿ. ಗ್ಲೋ ಅನ್ನಿಸ್ತಿದೆ ಮತ್ತು ಫ್ರೆಶ್ ಫೀಲ್ ಆಗ್ತಾ ಇದೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮನೇಲಿ ನೀವು ಟ್ರೈ ಮಾಡ್ಕೊಳ್ಳಿ. ಕರ್ಡ್ ಫೇಶಿಯಲ್ ನಿಮಗೆ ಇನ್ಸ್ಟಂಟಾಗಿ ಗ್ಲೋ ಕೊಡುತ್ತೆ ಮತ್ತು ವೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗಂಡಸರಿಗೂ ಸಹ ಇದನ್ನೇ ಮಾಡಿ. ಸೊ ಅವರು ಟ್ಯಾನ್ನ ಕಡಿಮೆ ಆಗಿ ಅವರು ಸ್ವಲ್ಪ ಬೆಳ್ಳೆ ಕಾಣಿಸ್ತಾರೆ. ಸೊ ಇದನ್ನು ಹುಡುಗರು ಮಾಡ್ಕೋಬೋದು, ಹುಡುಗಿರು ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.